ನಮಸ್ಕಾರ, ಬೈದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನು. ಅತಿವೃಷ್ಟಿಯಿಂದ ಬೀದರ್ ಜಿಲ್ಲೆ ತತ್ತರಿಸಿ ಹೋಗಿದ್ದು ಬೆಳೆ ಹಾನಿಯಿಂದ ರೈತ ಸಮೂಹ ಸಂಕಷ್ಟಕ್ಕೆ ಸಿಲುಕಿದೆ. ವ್ಯಾಪಕ ಮಳೆಯು ಬೀದರ್ ದಕ್ಷಿಣ ಕ್ಷೇತ್ರ ಸೇರಿದಂತೆ ಜಿಲ್ಲೆಯಾದ್ಯಂತ ಅನೇಕ ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಈ ಹಿನ್ನೆಲೆ ಪ್ರಸಕ್ತ ವರ್ಷ ನಾನು ನನ್ನ ಜನ್ಮ ದಿನವನ್ನು ಆಚರಿಸಿಕೊಳ್ಳುತ್ತಿಲ್ಲ ಅಂತ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ತಿಳಿಸಿದ್ದಾರೆ. ವಿಡಿಯೋ ಸಂದೇಶದ ಮೂಲಕ ಕಾರ್ಯಕರ್ತರಿಗೆ ಮಾಹಿತಿ ನೀಡಿರುವಂತಹ ಶಾಸಕರು, ಪಕ್ಷದ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಸೇರಿಕೊಂಡು ಪ್ರತಿ ವರ್ಷ ಸೆಪ್ಟೆಂಬರ್ 30ರಂದು ಪ್ರೀತಿಪೂರ್ವಕವಾಗಿ ಗೌರವ ಹಾಗೂ ಅಭಿಮಾನದಿಂದ ನನ್ನ ಜನ್ಮದಿನ ಕಾರ್ಯಕ್ರಮವನ್ನು ಸಂಘಟಿಸುತ್ತಿದ್ದರು. ಆದರೆ ಈ ವರ್ಷ ಅತಿವೃಷ್ಟಿಯು ದೊಡ್ಡ ಅನಾಹುತಕ್ಕೆ ಕಾರಣವಾಗಿದೆ. ಹೀಗಾಗಿ ಜಿಲ್ಲೆಯ ರೈತರು, ಜನಸಾಮಾನ್ಯರು ತೊಂದರೆಯಲ್ಲಿದ್ದಾರೆ. ಈ ಕಷ್ಟ ಕಾಲದಲ್ಲಿ ಜನ್ಮದಿನ ಆಚರಣೆ ಮಾಡುವುದು ಮತ್ತು ಮಾಡಿಕೊಳ್ಳುವುದು ಸರಿಯಲ್ಲ. ಈ ಸಂಕಷ್ಟದಲ್ಲಿ ಇರುವವರಿಗೆ ಕೈಲಾದಷ್ಟು ಸಾಥ್ ನೀಡಬೇಕಾಗಿದೆ ಎಂದರು. ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಯಿಂದ ಜಿಲ್ಲೆ ಹಾಗೂ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ಅತಿವೃಷ್ಟಿ ಉಂಟಾಗಿದೆ. ಅದಕ್ಕೆ ನಾನು ಸೆಪ್ಟೆಂಬರ್ 30ರಂದು ಪ್ರತಿ ವರ್ಷದಂತೆ ನಮ್ಮ ಅಭಿಮಾನಿಗಳು, ಪಕ್ಷದ ಮುಖಂಡರು, ಕಾರ್ಯಕರ್ತರು ಜನ್ಮದಿನ ಆಚರಣೆ ಮಾಡ್ತಿರು. ಈ ಸಲ ಯಾಕೆ ಜನರು ನೋವಿನಲ್ಲಿದ್ದಾಗ ನಾವು ಆಚರಣೆ ಮಾಡೋದು ಸರಿ ಇರಲ್ಲ. ಅದಕ್ಕೋಸ್ಕರ ಆಚರಣೆ ಮಾಡಬಾರ್ದಂತಂದು ನಾವು ನಿರ್ಧಾರ ಮಾಡಿದ್ದೀವಿ. ಅದಕ್ಕೆ ಅವತ್ತಿನ ದಿವಸ ನಮ್ಮ ಕಚೇರಿಯಲ್ಲಿ ಮೋದಿಜಿಯವರ ಇನ್ನು ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 2ರವರೆಗೆ ಸೇವಾ ಪಾಕ್ಷಿಕ ಇಡೀ ದೇಶಾದ್ಯಂತ ಸೇವೆ ಮಾಡಬೇಕು ಅಂತ ನಮ್ಮ ಪಕ್ಷದ ನಿರ್ಧಾರ ಇದೆ. ಅದರ ಒಂದು ಅಡಿಯಲ್ಲಿ ನಮ್ಮ ಕಚೇರಿಯಲ್ಲಿ ರಕ್ತದಾನ ಶಿಬಿರ ನಮ್ಮ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದೀವಿ. ಅವತ್ತು ಸಾಕಷ್ಟು ಕಾರ್ಯಕರ್ತರು, ಜನರು, ಸಮಾಜದ ಮುಖಂಡರು, ಸಂಘಟನೆಗಳು ಶಿಬಿರದಲ್ಲಿ 1 ಗಂಟೆಗೆ ತಾವೆಲ್ಲರೂ ಪಾಲ್ಗೊಳ್ಳಬೇಕು. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನ ಮಾಡಬೇಕು ಮತ್ತು ಅವತ್ತು ಬಂದು ರಕ್ತದಾನ ಮಾಡಿ ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಹೋಗ್ಬೇಕಂತ ನಾನೆಲ್ಲರ ಹತ್ರ ಮನವಿ ಮಾಡ್ಕೋತೀನಿ. ಅದೇ ಥರ ಯಾರೂ ಕೂಡ ಹಾರ, ಶಾಲನ್ನು ಕೂಡ ತರಬಾರ್ದು. ತಮ್ಮ ಆಶೀರ್ವಾದನೇ ಭಾಳ ಮುಖ್ಯ ನನಗೆ. ಇನ್ನಿಷ್ಟು ತಾವೆಲ್ಲರೂ ಆಶೀರ್ವಾದ ಮಾಡಿ ಇನ್ನೆಷ್ಟು ಕ್ಷೇತ್ರ ಜನ, ಜಿಲ್ಲೆಯ ಜನ. ಕಳೆದ ಕೆಲವು ದಿನಗಳಿಂದ ಬೀದರ್ ಜಿಲ್ಲೆಯಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದ್ದು, ಹುಮ್ನಾಬಾದ್ ತಾಲೂಕಿನ ಹಲವು ಗ್ರಾಮಗಳಿಗೆ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಮತ್ತು ಭೀಮರಾವ್ ಪಾಟೀಲ್ ಅವರು ಭೇಟಿ ನೀಡಿ ಬೆಳೆ ಹಾನಿಯ ಕುರಿತು ಪರಿಶೀಲನೆ ನಡೆಸಿದ್ದಾರೆ. ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ದುಮನ್ಸೂರು, ಕನಕಟ್ಟ, ಘಾಟ್ಬೋರಳ, ಸೇವಾನಗರ ತಾಂಡ, ಮಾಣಿಕನಗರ, ಹುಡುಗಿ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ರೈತರ ಸಮಸ್ಯೆಗಳನ್ನು ಆಲಿಸಿದ್ದಾರೆ. ಅವ್ರಿಗೆ ತಲುಪುವಂಥ ಕೆಲಸ ಮಾಡ್ತೀವಿ. ಅದು ಅಲ್ಲದೆ ಈಗಾಗಲೇ ಎಲ್ಲ ಊರಲ್ಲಿ ನೋಡಿದ್ವಿ ನಾವು. ಇಲ್ಲಿ ಏನು ಪ್ರಾಬ್ಲಮ್ ಆಗ್ಯದಂದ್ರೆ ಹಳ್ಳಿ ಡ್ರೈನ್ ಎಲ್ಲ ಮುಚ್ಚೋಗಿದಾವೆ. ಆ ಮಳೆ ಬಂದಿದ್ದ ನೀರು, ಆ ನೀರು ಹೋಲಕ್ಕೆ ಹಾದಿ ಇಲ್ಲಿ ಕಡೆಂದು ಈ ನಮ್ಮ ಹೇಳೋರು ಗಲ್ಯಾಗ ಅಲ್ಲಿ ಇಲ್ಲಿ ಎಲ್ಲ ನುಗ್ಗಿಬಿಟ್ಟಾವ. ಅದಕ್ಕಾಗಿ ಈಗಾಗಲೇ ನಮ್ಮ ಪಿ ಡಿ ಒದವ್ರಿಗೆ ಮಾತಾಡಿಲ್ಲೇ ಇದ್ದಾರೆ. ಪಿ ಡಿ ಒಲ್ಲಿ ಬರ್ರಿ, ಪಿ ಡಿ ಒ ಇದ್ದಾರೆ, ಇ ಒ ಮೇಡಮ್ ಇದ್ದಾರೆ, ತಹಸೀಲ್ದಾರ್ ಮೇಡಮ್ ಇದ್ದಾರೆ. ಈಗಾಗಲೇ ಅವ್ರಿಗೆ ನಾವು ಇಬ್ಬರು, ಭೀಮರಾವ್ ಪಾಟೀಲ್, ನಾವು ನೇರವಾಗಿ ನಿಮ್ಮೆಲ್ಲರ ಎದುರುಗಡೆನೆ ವಿನಂತಿ ಮಾಡೀವಿ. ಏನಂತ ಹೇಳಿದ್ದೀವಿ, ಆದಷ್ಟು ಬೇಗನೆ ಯಾರದೇ ಇರಲಿ ಊರು. ಬೀದರ್ ದಕ್ಷಿಣ ಕ್ಷೇತ್ರದ ಕಮಠಾಣ ಗ್ರಾಮದಲ್ಲಿ ಮಳೆ ನೀರು ಹೆಚ್ಚಾಗಿ ಸುಮಾರು 10 ಮನೆಗಳಿಗೆ ಮಳೆ ನೀರು ನುಗ್ಗಿ ದವಸ ಧಾನ್ಯಗಳು ಹಾಳಾಗಿದ್ದು, ಈ ಕುರಿತು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿ ತೀವ್ರ ಸಮಸ್ಯೆಯಲ್ಲಿದ್ದವರಿಗೆ ವೈಯಕ್ತಿಕ ನೆರವು ನೀಡಿ ಸರ್ಕಾರದಿಂದ ಪರಿಹಾರ ಕೊಡಿಸುವುದಾಗಿ ಭರವಸೆಯನ್ನು ನೀಡಿದ್ದಾರೆ. ಜಿಲ್ಲೆಯಾದ್ಯಂತ ಮುಂಗಾರು ಮಳೆ ಹೆಚ್ಚಾಗಿರುವ ಹಿನ್ನೆಲೆ ಕ್ಷೇತ್ರದ ಎಲ್ಲ ಗ್ರಾಮಗಳ ರೈತರು ಬೆಳೆ ಸಂಪೂರ್ಣವಾಗಿ ಹಾಳಾಗಿದ್ದು, ಸರ್ಕಾರ ತಕ್ಷಣವೇ ಪರಿಹಾರ ಬಿಡುಗಡೆ ಮಾಡಬೇಕು ಅಂತ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಭಾರಿ ಪ್ರಮಾಣದ ಮಳೆ ಹಾನಿಯ ಜೊತೆಗೆ ಮೂಲ ಸೌಕರ್ಯಕ್ಕೂ ಹಾನಿಯಾಗಿದ್ದು, ವೈಮಾನಿಕ ಸಮೀಕ್ಷೆ ನಡೆಸಿ ವಿಶೇಷ ಪ್ಯಾಕೇಜ್ ನೀಡುವಂತೆ ಮುಖ್ಯಮಂತ್ರಿಗಳಿಗೆ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಪೌರಾಡಳಿತ ಸಚಿವ ರಹೀಂ ಖಾನ್ ಅವರು ಮನವಿ ಮಾಡಿದ್ದಾರೆ. ನಿನ್ನೆ ರಾತ್ರಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿದ ಬಳಿಕ ಪತ್ರಿಕಾ ಪ್ರಕಟಣೆ ಮೂಲಕ ಮಾಹಿತಿ ನೀಡಿರುವ ಈಶ್ವರ್ ಖಂಡ್ರೆ ಅವರು ತಮ್ಮ ಮನವಿಗೆ ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು, ಸೆಪ್ಟೆಂಬರ್ 30ರಂದು ವೈಮಾನಿಕ ಸಮೀಕ್ಷೆ ನಡೆಸುವ ಭರವಸೆಯನ್ನು ನೀಡಿದ್ದಾರೆ ಅಂತ ತಿಳಿಸಿದ್ದಾರೆ.
ಬೀದರ್ ಜಿಲ್ಲೆಯಲ್ಲಿ ಕಳೆದ ಕೆಲವು ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಅತಿವೃಷ್ಟಿ ಉಂಟಾಗಿದ್ದು ರೈತರ ಬೆಳೆಗಳು ಬಹುತೇಕವಾಗಿ ನಾಶವಾಗಿದ್ದು ಈ ಹಿನ್ನೆಲೆ ಕೇಂದ್ರ ಸಚಿವ ವಿ ಸೋಮಣ್ಣ ಇಂದು ಮಳೆ ಹಾನಿಗೊಳಗಾದಂಥ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಖುದ್ದಾಗಿ ಪರಿಶೀಲಿಸಿದರು. ಸೋಮಣ್ಣ ಅವರು ಬಸವಕಲ್ಯಾಣ ತಾಲೂಕಿನ ಬೇಟ್ಬಾಳ್ಕುಂದ ಗ್ರಾಮಕ್ಕೆ ಭೇಟಿ ನೀಡಿ ಮಳೆಯಿಂದ ಹಾನಿಗೊಳಗಾದ ಜಮೀನುಗಳನ್ನು ವೀಕ್ಷಿಸಿದರು. ಶಾಸಕ ಶರಣು ಸಲ್ಗಾರ್ ಅವರ ಜೊತೆಯಲ್ಲಿ ರೈತರ ಜಮೀನಿನಲ್ಲಿ ನಿಂತು ಬೆಳೆ ಹಾನಿಯ ಸ್ಥಿತಿಯನ್ನು ವೀಕ್ಷಿಸಿದ ಅವರು ಕೃಷಿ ಇಲಾಖೆ ಅಧಿಕಾರಿಗಳಿಂದ ಸ್ಥಳೀಯ ಮಾಹಿತಿಯನ್ನು ಪಡೆದುಕೊಂಡರು. ಪಾಸಿಬಲ್ ಅದಲ್ಲ ನೋಡಪ್ಪ, ನಾನು ಭಾರತ ಸರ್ಕಾರ, ರೈಲ್ವೆ ಇಲಾಖೆ ಇರಬೇಕು, ಜಲಶಕ್ತಿ ಇರ್ಬೋದು, ಭಾರತ ಸರ್ಕಾರ ಇರ್ಬೋದು, ನಾವು ಇವತ್ತು ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಕಲೀರಿ ಅಂತ 100 ಸಾರಿ ಈ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಹೇಳ್ತಾನೆ ಇರ್ತೀನಿ. ನಾನು ಕೂಡ ಇಲ್ಲಿ 6 ಸಾರಿ ಮಂತ್ರಿ ಆಗಿದ್ದೆ ರೀ. ನಿಮ್ಮ ಮನೆ ಕಾರ್ಯಾಗ 1 ತಿಂಗಳು ಬರ್ರಯ್ಯ ನೀವು ಡೆಲ್ಲಿಗೆ. ಅಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳು ನಡೀತವೆ, ಸಾಮಾನ್ಯರೇನು, ಬಡವರೇನು, ನೋವೇನು, ಅದನ್ನ ಯಾವ ರೀತಿ ನಾವು ತೀರ್ಮಾನ ಮಾಡ್ಬೋದು ಅನ್ನೋದನ್ನ ಭಾರತ ಸರ್ಕಾರ ಹೇಳ್ತದೆ ಅಂತ ಹೇಳ್ತೀವಿ. ಬರೋಲ್ರ ಅವರು ಅಪ್ಪ, ನಾನು ಹೇಳ್ದೆ ಅಲ್ಲಪ್ಪ, ಕೆಲ್ಸಕ್ಕೆ ಬಾರ್ದು ಕೆಲಸ ಮಾಡಿ ಖಜಾನೆ ಖಾಲಿ ಆಗಿದೆ. ಜನರ ಭಾವನೆಯನ್ನ ಎಲ್ಲ ಒಂದು ಕಡೆ ಬೇರೆ ತಡೆಯೋದಕ್ಕೆ ಒಂದು ಪಾಪದ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನ ನಿನ್ನೆ ನಾನು ಮೈಸೂರಿನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಯಾವ್ದು ಕೇಳಿ ಜಾತಿ ಗಣಿತದಲ್ಲಿ 1 ನಿಮಿಷ ತಾಳಪ್ಪ, ನಾನು ಭಾಗಿಯಾಗೋದು ಬಿಡೋದು ಬೇರೆ ಕಡೆ. ಬೀದರ್ ಜಿಲ್ಲೆಯಲ್ಲಿ ಮಳೆಯಿಂದ ತೀವ್ರ ಹಾನಿಗೊಳಗಾದ ರೈತರ ಸ್ಥಿತಿ ಕುರಿತು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಬಸವ ಕಲ್ಯಾಣದಲ್ಲಿ ಮಾತನಾಡಿದ ಅವರು, ರೈತರ ಪಾಲಿಗೆ ಈ ಸರ್ಕಾರ ಸತ್ತಂತಾಗಿದೆ, ಮುಖ್ಯಮಂತ್ರಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ಸರ್ವೆ ಮುಗಿಸಿದಂತಾಗಿದೆ ಅಂತ ಕಿಡಿಕಾರಿದ್ರು. ಕಳೆದ 1 ತಿಂಗಳಿಂದ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ನಿರಂತರ ಮಳೆಯಾಗುತ್ತಿದೆ. ಎಲ್ಲ ನದಿ ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿವೆ. ಆದರೆ ರೈತರು ಬೆಳೆದ ಯಾವುದೇ ಬೆಳೆ ಕೈಗೆ ಬಾರದಂತೆ ನಾಶವಾಗಿದೆ ಅಂತ ಬೊಮ್ಮಾಯಿ ವಿಷಾದವನ್ನು ವ್ಯಕ್ತಪಡಿಸಿದ್ರು. ಮಹಾರಾಷ್ಟ್ರದಲ್ಲೂ ಕೂಡ ಬಿದ್ದಿದ್ದರಿಂದ ಎಲ್ಲ ನದಿ ಕೊಳ್ಳಗಳು ತುಂಬಿ ಭೂಮಿಯಲ್ಲಿ ಹರಿತಾ ಇದೆ. ಇದು ಕಳೆದ 1 ತಿಂಗಳಿಂದ ನಡೀತಾ ಇದೆ. ರೈತರು ಬೆಳೆಯುವಂಥ ಯಾವುದೇ ಪೀಕು, ತೊಗರಿಯಿಂದ ಹಿಡಿದು, ಸೋಯಾದಿಂದ ಹಿಡಿದು, ಹೆಸರಿಂದ ಹಿಡಿದು ಯಾವುದು ಕೂಡ ಇವತ್ತು ಬಂದಿಲ್ಲ, ಪೂರ್ಣ ನಾಶ ಆಗಿದೆ. ಕೃಷಿ ಇಲಾಖೆ ರೈತರ ಪಾಲಿಗೆ ಸತ್ತಂತಾಗಿದೆ. ಕೃಷಿ ಇಲಾಖೆ ರೈತರ ಪಾಲಿಗೆ ಸತ್ತಂತಾಗಿದೆ. ಯಾವುದೇ ರೀತಿಯ ಪ್ರಿಲಿಮಿನರಿ ಸರ್ವೆ ಕೂಡ ಆಗಿಲ್ಲ, ಡಿಟೇಲ್ ಸರ್ವೆ ಕೂಡ ಮಾಡಿಲ್ಲ. ಯಾವುದೇ ಮಂತ್ರಿಗಳು ಇಲ್ಲಿ ಬಂದು ನೋಡಿಲ್ಲ. ಮುಖ್ಯಮಂತ್ರಿಗಳಂತೂ ಕೇವಲ ವಿಡಿಯೋ ಕಾನ್ಫರೆನ್ಸ್ಗೆ ಅವರ ಬೆಳೆ ಸಮೀಕ್ಷೆ ಮುಗಿದೋಗಿದೆ. ಇಡೀ ಕಲ್ಯಾಣ ಕರ್ನಾಟಕ ಬೀದರ್ ಜಿಲ್ಲೆಯಲ್ಲಿ ಭಾರೀ ಮಳೆಯಿಂದಾಗಿ ಹಾನಿಗೊಳಗಾದಂತಹ ಪರಿಸ್ಥಿತಿಯ ಹಿನ್ನೆಲೆ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಇಂದು ಜಿಲ್ಲೆಗೆ ಭೇಟಿ ನೀಡಿ ರೈತರ ಸಂಕಷ್ಟದ ಬಗ್ಗೆ ಆಳವಾದ ಕಾಳಜಿಯನ್ನು ವ್ಯಕ್ತಪಡಿಸಿದ್ರು. ಇದು ರಾಜಕೀಯ ಪ್ರೇರಿತ ಭೇಟಿಯಲ್ಲ, ನಾವು ರೈತರ ನೋವಿಗೆ ಸ್ಪಂದಿಸಲು ಬಂದಿದ್ದೇವೆ ಅಂತ ಅವರು ಸ್ಪಷ್ಟಪಡಿಸಿದ್ರು. ಬೀದರ್ ಜಿಲ್ಲೆಯಲ್ಲಿ ನಿರಂತರ ಮಳೆಯಿಂದಾಗಿ ತೊಗರಿ, ಹೆಸರು, ಉದ್ದು ಸೇರಿದಂತೆ ಅನೇಕ ಕೃಷಿ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿವೆ. ಈ ಹಿನ್ನೆಲೆ ಮಾತನಾಡಿದ ವಿಜೇಂದ್ರ, ಇಲ್ಲಿ ಜನರ ಜೀವನವೇ ಸಂಕಷ್ಟದಲ್ಲಿದೆ. ಕೆಲ ದಿನಗಳ ಹಿಂದೆ ಮಹಾರಾಷ್ಟ್ರದಿಂದ ನೀರು ಬಿಡಲಾಗಿದೆ, ಪರಿಸ್ಥಿತಿ ಮತ್ತಷ್ಟು ಚಿಂತಾಜನಕವಾಗಿದೆ ಎಂದರು. ಜಲಾಶಯಗಳಿಂದ ಏನು ನೀರನ್ನು ಬಿಟ್ಟಿರುವಂಥ ಸಂದರ್ಭದಲ್ಲಿ ವಿಶೇಷವಾಗಿ ಬೀದರ್, ಗುಲ್ಬರ್ಗ, ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರೈತರಿಗಾಗಲೇ ಸಂಕಷ್ಟದಲ್ಲಿದ್ದರು. ತೊಗರಿ ಬೇಳೆ ಬೆಳೀತಕ್ಕಂಥ ಎಲ್ಲ ರೈತರು, ಹೆಸರು, ಉದ್ದು ಬೆಳೀತಕ್ಕಂಥ ರೈತರು ಬೆಳೆ ಸಂಪೂರ್ಣವಾಗಿ ನಾಶ ಆಗಿ ಸಂಕಷ್ಟದಲ್ಲಿ ಇದ್ದಂಥ ರೈತರಿಗೆ ಈ ಮಹಾರಾಷ್ಟ್ರದಿಂದ ಬಂದಂಥ ರಿಸರ್ವಾಯರಿಂದ ಬಿಟ್ಟಿರ್ತಕ್ಕಂಥ ನೀರಿಂದ ಇನ್ನೂ ಹೆಚ್ಚು ಸಮಸ್ಯೆಗಳು ಆಗಿರ್ತಕ್ಕಂಥದ್ದು. ಬೆಳೆ ಸಂಪೂರ್ಣವಾಗಿ ನಾಶ ಆಗಿದೆ. ಬಡವರು ಮನೆಗಳನ್ನು ಕೂಡ ಕಳೆದುಕೊಂಡಿದ್ದಾರೆ. ರಾಜ್ಯ ಸರ್ಕಾರ ಇವತ್ತು ಶಾಶ್ವತ ಪರಿಹಾರದ ಬಗ್ಗೆನೂ ಕೂಡ ಚಿಂತನೆ ನಡೆಸಬೇಕಾಗಿದೆ. ಯಾಕೆಂದರೆ ಅತಿವೃಷ್ಟಿ ಆದಾಗಲೆಲ್ಲ ಮತ್ತು ಮಹಾರಾಷ್ಟ್ರ ಜಲಾಶಯಗಳಿಂದ ನೀರು ಬಿಟ್ಟಾಗೆಲ್ಲ ಏನು ನದಿ ತೀರದಲ್ಲಿರ್ತಕ್ಕಂಥ ಬಡಬಗ್ಗರಿಗೆ ಪ್ರತಿ ಬಾರಿನೂ ಬೀದರ್ ಜಿಲ್ಲೆ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದ ಮಳೆ ಹಾನಿ ಪರಿಸ್ಥಿತಿಯ ಕುರಿತು ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸಿಎಂ ವೈಮಾನಿಕ ಸಮೀಕ್ಷೆ ಮಾಡ್ತಾರಂತೆ, ಜನರ ನೋವು ತಿಳಿಯಬೇಕಾದ್ರೆ ನೆಲಕ್ಕಿಳಿದು ನೋಡಬೇಕು, ಮೇಲಿಂದ ಪ್ಯಾಕೆಟ್ ಒದಗಿಸ್ತಾರಾ ಎಂಬ ಟೀಕೆಯ ಮೂಲಕ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಉದ್ದೇಶಿಸಿ ಗುಡುಗಿದ್ದಾರೆ. ಕಲ್ಯಾಣ ಕರ್ನಾಟಕದ ಎಲ್ಲ ಮಂತ್ರಿಗಳು ಬೆಂಗಳೂರಲ್ಲಿ ಬ್ಯುಸಿಯಾಗಿದ್ದಾರೆ. ಕ್ಷೇತ್ರಗಳಿಗೆ ಬರುವುದು ತಮ್ಮ ರಾಜಕೀಯ ಟೂರ್ಗಾಗಿ, ಜನರ ಸಮಸ್ಯೆ ಕೇಳೋಕೆ, ಪರಿಹಾರ ನೀಡೋಕೆ ಯಾರಿಗೂ ಮನಸ್ಸಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಾರಾಯಣಸ್ವಾಮಿ ಅವರು. ಇಂತಹ ಮಂತ್ರಿಗಳಿಗೆ ಅಧಿಕಾರಿವೇನ್ರಿ ಬೇಕು ಅಂತ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಸರ್ಕಾರ ಮೊದಲು ದಿನ ಇಲ್ಲಿರಬೇಕಾಗಿತ್ತು. 2 ತಿಂಗಳಿಂದ ಸಮಸ್ಯೆಗಳಿದೆ. ಇಲ್ಲಿ ಒಂದು ದಿವಸನೂ ಬರದೆ
ಮಂತ್ರಿಗಳು ಅದಕ್ಕೆ ಪರಿಹಾರ ಕೊಡದೆ ವೈಮಾನಿಕ ಮೇಲೇನೇ ನೋಡ್ಕೊಂಡು ಹೋಗ್ತೀವಿ ಅಂತಂದರೆ ಮೇಲೆಯಿಂದ ಏನು ಪಾಕೆಟ್ ಬೀಸಾಕ್ತಾರೆ, ತಳಗಡೆ ಸಮಸ್ಯೆ ಇರೋದು ಜಲಗಳಿದೆ, ನೆಲದಲ್ಲಿ ಬರಬೇಕು, ವೈಮಾನಿಕ ಅಲ್ಲ. ಸಮಸ್ಯೆ ಪರಿಹಾರ ಮಾಡಬೇಕಂದ್ರೆ ಇಲ್ಲಿ ಬರಬೇಕು. ಆದ್ದರಿಂದ ನಾವು ಅವರಿಗೆ ಏನು ಚಾಟಿ ಬೀಸಬೇಕು ಅದನ್ನು ಬೀಸ್ತೇವೆ. ಇವರು ಮಾಡ್ತಾ ಇರ್ತಕ್ಕಂಥದ್ದು ಒಂದು ದುಂಡಾವರ್ತಿಯ ಕ್ರಮ ಆಗಿದೆ. ರೈತರ ಬಗ್ಗೆ ಕಾಳಜಿ ಇಲ್ಲ, ದಲಿತರ ಬಗ್ಗೆ ಕಾಳಜಿ ಇಲ್ಲ, ಬಡ ಜನರ ಬಗ್ಗೆ ಕಾಳಜಿ ಇಲ್ಲ. ಇಂಥ ಸರ್ಕಾರ ಬೇಕಾಗಿಲ್ಲ ಅಂತ ಜನ ಮಾತಾಡ್ತಾರೆ. ಸರ್ಕಾರ ಪರಿಹಾರನೇ ಕೊಟ್ಟಿಲ್ಲ ಸರ್, ಇನ್ನೂವರೆಗೂ ಪಾಪ ಪರಿಹಾರ ಸಿಗಲ್ಲ. ಅದಕ್ಕೂ ಕೂಡ ನಾವು ಒತ್ತಾಯ ಮಾಡ್ತೇವೆ. ಮಾನ್ಯ ಅಧ್ಯಕ್ಷರು, ನಾವು ಎಲ್ಲ ಈ ವರದಿ ಮಾಡಿ ಅವರಿಗೆ ಯಾವ ರೀತಿ ಹೇಳಬೇಕು ಅದನ್ನ ಕೆಲಸವನ್ನು ಮಾಡ್ತೇವೆ. ಕಳೆದ ಕೆಲವು ದಿನಗಳಿಂದ ನಿರಂತರ ಮಳೆಯಿಂದಾಗಿ ಬೆಳೆ ನಾಶಗೊಂಡ ಪರಿಣಾಮ ಸಾಲ ಬಾಧಿತ ಅರಳಲಾರದೆ ಆತ್ಮಹತ್ಯೆಗೆ ಶರಣಾಗಿದ್ದ ಬೀದರ್ ತಾಲೂಕಿನ ಕಾಶಂಪುರ ಗ್ರಾಮದ ರೈತ ಮಹಿಳೆ ಗಂಗಮ್ಮ ಮಚ್ಕೂರಿ ಅವರ ಮನೆಗೆ ಇಂದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ನೇತೃತ್ವ ನಿಯೋಗ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದ್ದಾರೆ. ಸಾಲ ಎಷ್ಟಿತ್ತು ಗೊತ್ತಿಲ್ವಾ? ಸರ್ಕಾರ ಎಷ್ಟು ಬರುತ್ತಮ್ಮ? 5 ಲಕ್ಷ ರಿಪೋರ್ಟ್ ಎಲ್ಲ ಕಳಿಸಿದ್ರೆ ನಿರಂತರ ಮಳೆಯಿಂದಾಗಿ ಬೀದರ್ ಜಿಲ್ಲೆಯಲ್ಲಿ ಉದ್ದು, ಹೆಸರು, ಸೋಯಾ ಸೇರಿದಂತೆ ಹಲವು ಬೆಳೆಗಳು ನಾಶವಾಗಿರುವ ಹಿನ್ನೆಲೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ನೇತೃತ್ವದ ನಿಯೋಗ ಇಂದು ಕಾಶಂಪುರ ಗ್ರಾಮದ ರೈತರ ಹೊಲಗಳಿಗೆ ಭೇಟಿ ನೀಡಿ ಬೆಳೆ ಹಾನಿಯನ್ನು ನೇರವಾಗಿ ವೀಕ್ಷಿಸಿದರು. ವಿಜೇಂದ್ರ ಅವರಿಗೆ ಜೊತೆಯಾಗಿ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಮಾಜಿ ಸಚಿವ ಪ್ರಭು ಚವ್ಹಾಣ್ ಮತ್ತು ಶೈಲೇಂದ್ರ ಬೆಲ್ದಾಳೆ ಉಪಸ್ಥಿತರಿದ್ದರು. ಅವರು ಹೊಲದಲ್ಲಿಯೇ ರೈತರ ಸಮಸ್ಯೆಗಳನ್ನು ಆಲಿಸಿದರು. ಕಟಾವಿಗೆ ಬಂದ ಬೆಳೆಗಳು ನಾಶವಾಗಿದ್ದು, ಕೃಷಿ ಸಾಲದ ಒತ್ತಡ, ಸರ್ಕಾರದ ನಿರ್ಲಕ್ಷ್ಯ ಮುಂತಾದ ಅಸಮಾಧಾನಗಳನ್ನು ರೈತರು ವ್ಯಕ್ತಪಡಿಸಿದ್ದಾರೆ. ಭಾಲ್ಕಿ ತಾಲೂಕಿನ ಭಾತಂಬ್ರ ಗ್ರಾಮದ ಭವಾನಿ ದೇವಸ್ಥಾನದಲ್ಲಿ ನವರಾತ್ರಿ ಉತ್ಸವದ ಸಂಭ್ರಮ ಮನೆ ಮಾಡಿತ್ತು. ಸೆಪ್ಟೆಂಬರ್ 21ರಂದು ಘಟ ಸ್ಥಾಪನೆಯೊಂದಿಗೆ ಆರಂಭಗೊಂಡ ನವರಾತ್ರಿ ಮಹೋತ್ಸವದಲ್ಲಿ ಭವಾನಿ ಮಾತೆಗೆ ಪ್ರತಿದಿನ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತಿದ್ದು, ರಾತ್ರಿ ಸಮಯದಲ್ಲಿ ಭಜನೆ ಕೂಡ ನಡೀತಾ ಇದೆ. ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಭವಾನಿ ದೇವಿಯ ದರ್ಶನವನ್ನು ಪಡೆದಿದ್ದಾರೆ. ಮಹಿಳೆಯರು ಉತ್ಸವದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಕೋಲಾಟ, ದಾಂಡಿಯ ಸಾಂಸ್ಕೃತಿಕ ನೃತ್ಯಗಳನ್ನು ಮಾಡಿ ಸಂಭ್ರಮಿಸುತ್ತಿದ್ದಾರೆ. ಬೈದರ್ ನಗರದ ರೋಟರಿ ಸಿಲ್ವರ್ ಸ್ಟಾರ್ ವತಿಯಿಂದ ಅಮರ ಚಾಚಾ ಜವಾಹರ್ಲಾಲ್ ನೆಹರು ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ನ ಬಾಲ ಸೇವಾ ಅನಾಥಾಶ್ರಮ ಮತ್ತು ರಾಜೀವ್ ಗಾಂಧಿ ವೃದ್ಧಾಶ್ರಮದ ಮಕ್ಕಳಿಗೆ ಹಾಗೂ ವಯೋವೃದ್ಧರಿಗೆ ದಿನನಿತ್ಯದ ಅಗತ್ಯ ವಸ್ತುಗಳಾದ ಹಾಸಿಗೆ, ಪೆನ್, ಪುಸ್ತಕ, ಆಟದ ಸಾಮಾನುಗಳು ಮತ್ತು ತಿಂಡಿ ಪಟ್ಟಣಗಳನ್ನು ವಿತರಣೆ ಮಾಡಿದರು. ಇದೇ ವೇಳೆ ಮಾತನಾಡಿದಂಥ ಸಿಲ್ವರ್ ಸ್ಟಾರ್ನ ಅಧ್ಯಕ್ಷ ಆದಿಶ್ ಅರ್ವಾಲಿ ಅವರು, ನಮ್ಮ ಕ್ಲಬ್ನ ನೂತನ ಪದಾಧಿಕಾರಿಗಳ ನೇತೃತ್ವದಲ್ಲಿ ಈ ವರ್ಷದ ಮೊದಲನೇ ಕಾರ್ಯಕ್ರಮ ಇದಾಗಿದ್ದು, ಇಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಖುಷಿ ತಂದಿದೆ. ಇನ್ನು ಈ ಒಂದು ಆಶ್ರಮದಲ್ಲಿ 55ಕ್ಕೂ ಅಧಿಕ ಮಕ್ಕಳಿಗೆ ನಾವು ಈಗಾಗಲೇ ಕಿಟ್ಗಳನ್ನು ವಿತರಿಸಿದ್ದೇವೆ. ಇನ್ನು ಮಕ್ಕಳ ಜೊತೆಗೆ ಸಂವಾದವನ್ನು ನಡೆಸಿದ ಅವರು, ಮಕ್ಕಳು ನಿಮ್ಮ ಭವಿಷ್ಯ ನಿಮ್ಮ ಕೈಲಿದೆ, ಚೆನ್ನಾಗಿ ಓದಿ ಒಳ್ಳೆಯ ಉದ್ಯೋಗವನ್ನು ಸಂಪಾದಿಸಿಕೊಂಡು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಿ, ನಿಮಗೆ ಒಳ್ಳೆಯ ಭವಿಷ್ಯ ಸಿಗಲಿ ಅಂತ ಹಾರೈಸಿದರು. ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ರೋಟರಿ ಕ್ಲಬ್ ಬೀದರ್ ಹಾಗೂ ಅಮರ ಚಾಚಾ ಜವಾಹರ್ಲಾಲ್ ನೆಹರು ಅನಾಥಾಶ್ರಮದಲ್ಲಿ ನಾವು ಬಂದಿದ್ದೀವಿ. ನಮ್ಮ ಮೊದಲನೇದಾಗಿ ನಮ್ಮ ಪ್ರಾಜೆಕ್ಟು ನಮ್ಮ ಈ ರೋಟರಿ ವರ್ಷಿನ ಅಲ್ಬಜೆಟ್ನಲ್ಲಿ ಅನಾಥಾಶ್ರಮದಲ್ಲಿ ಮಾಡ್ತಾಯಿದ್ದೀವಿ. ಇಲ್ಲಿ ನಮ್ಮ ಎಲ್ಲ ಏನಂತಾರೆ ಮಕ್ಕಳಿಗೆ ಹಾಗೂ ವೃದ್ಧರಿಗೆ ಹಾಗೂ ಈ ಅನಾಥಾಶ್ರಮ ಎಲ್ಲ ಸಿಬ್ಬಂದಿಗಳಿಗೆ ನಮ್ಮ ಕಡೆಯಿಂದ ಎಲ್ಲ ಬ್ಲ್ಯಾಂಕೆಟ್ಸು, ಫುಡ್ ಕಿಟ್ಟು ಮತ್ತು ಸ್ಟೇಷ್ನರಿ ಮತ್ತು ಬೋರ್ಡ್ ಗೇಮ್ಸು, ಕ್ಯಾರಮ್ ಬೋರ್ಡು ಮತ್ತು ಎಲ್ಲ ಈ ಥರ ನಮ್ಮ ಕ್ಲಬ್ ಎಲ್ಲ ಮೆಂಬರ್ಸ್ ಕಡೆಯಿಂದ ನಾವು ಇದರ ಸ್ಪಾನ್ಸರ್ ಮಾಡಿ ಎಲ್ಲ ಒಟ್ಟಾಗಿ ಎಲ್ಲ ನಮ್ಮ ಈ ಪ್ರಾಜೆಕ್ಟ್ ಮುಖಾಂತರ ಅವರಿಗೆ ಸೇವೆ ಮಾಡೋಕ್ಕಂತ ನಾವು ಇವತ್ತಿನ ಪ್ರಯತ್ನ ಇದೆ. ಭಾಲ್ಕಿ ತಾಲೂಕಿನ ರಾಮತೀರ್ಥವಾಡಿ ಸಮೀಪ ಹೊಸದಾಗಿ ನಿರ್ಮಾಣಗೊಂಡಿರುವಂತಹ ಸಹಾಯಕ ಪ್ರಾದೇಶಿಕ ಸಾರಿಗೆಯ ಸ್ವಂತ ಕಟ್ಟಡದಲ್ಲಿ ಕಚೇರಿ ಸ್ಥಳಾಂತರಗೊಂಡು ಸೆಪ್ಟೆಂಬರ್ 30ರಂದು ಮಂಗಳವಾರದಿಂದ ಕಾರ್ಯಾರಂಭಗೊಳ್ಳಲಿದೆ ಅಂತ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಮೊಹಮ್ಮದ್ ಜಾಫರ್ ಅವರು ತಿಳಿಸಿದ್ದಾರೆ. ಪ್ರಸ್ತುತ BKIT ಕಾಲೇಜು ಸಮೀಪದ ಲೋಖಂಡೆ ಬಿಲ್ಡಿಂಗ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ RTO ಅಂದರೆ ಸಹಾಯಕ ಪ್ರಾದೇಶಿಕ ಕಚೇರಿ ಸ್ವಂತ ಕಟ್ಟಡಕ್ಕೆ ಸ್ಥಳಾಂತರಗೊಳ್ಳಲಿದೆ. ಸಾರ್ವಜನಿಕರು ತಮ್ಮ ಕೆಲಸ ಕಾರ್ಯಗಳಿಗೆ ರಾಮತೀರ್ಥವಾಡಿ ಸಮೀಪದ ಹೊಸ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿಗೆ ಸಂಪರ್ಕಿಸಲು ಕೋರಿದ್ದಾರೆ.
ಬೈದರ್ ಜಿಲ್ಲೆ ಸೇರಿದಂತೆ ಉತ್ತರ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ನಿರಂತರ ಮಳೆಯಿಂದಾಗಿ ಅಪಾರ ಪ್ರಮಾಣದಲ್ಲಿ ಬೆಳೆ ಹಾನಿ ಸಂಭವಿಸಿದೆ. ಈ ಹಿನ್ನೆಲೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಇಂದು ಜಿಲ್ಲೆಗೆ ಭೇಟಿ ನೀಡಿ ಬೆಳೆ ಹಾನಿಯನ್ನು ನೇರವಾಗಿ ವೀಕ್ಷಿಸಿ ಸರ್ಕಾರದ ವಿರುದ್ಧ ತೀವ್ರವಾಗಿ ವಾಗ್ದಾಳಿಯನ್ನು ನಡೆಸಿದರು. ಬೀದರ್ ಜಿಲ್ಲೆಯ ವಿವಿಧ ಗ್ರಾಮಗಳಲ್ಲಿ ಬೆಳೆ ಹಾನಿ ವೀಕ್ಷಿಸಿದ ನಂತರ ಮಾತನಾಡಿದ ವಿಜೇಂದ್ರ, ಈ ಭಾಗದಲ್ಲಿ 80% ಮಳೆ ಹೆಚ್ಚಾಗಿದೆ. ಉದ್ದು, ಸೋಯಾಬೀನ್, ಹೆಸರು ಸೇರಿದಂತೆ ಹಲವಾರು ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿದೆ. ರೈತರು ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ, ಆದರೆ ಸರ್ಕಾರ ಮೌನ ವಹಿಸಿದೆ ಅಂತ ಕಿಡಿಕಾರಿದರು. ಬೈದರ್ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ಉಂಟಾದ ಭೀಕರ ಮಳೆ ಹಾನಿಯನ್ನು ನೇರವಾಗಿ ವೀಕ್ಷಿಸಲು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಇಂದು ಭಾಲ್ಕಿ ತಾಲೂಕಿನ ನಿಟ್ಟೂರು ಗ್ರಾಮಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯ ಗಂಭೀರತೆಯ ಬಗ್ಗೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಮಾಂಜರ ನದಿ ಮತ್ತು ಕಾರಂಜ ಜಲಾಶಯದಿಂದ ಬಿಡುಗಡೆಯಾದ ನೀರಿನಿಂದ ನಿಟ್ಟೂರು ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದ್ದು ಸುತ್ತಮುತ್ತಲಿನ ಜಮೀನಿನಲ್ಲಿ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ. ಈ ಪ್ರದೇಶವನ್ನು ವೀಕ್ಷಿಸಿದ ವಿಜೇಂದ್ರ, ಇದೊಂದು ಪ್ರಕೃತಿಯ ಆರ್ಭಟವಷ್ಟೇ ಅಲ್ಲ, ಸರ್ಕಾರದ ನಿರ್ಲಕ್ಷ್ಯವು ಇದಕ್ಕೆ ಕಾರಣ ಅಂತ ಕಿಡಿಕಾರಿದ್ದಾರೆ. ಇವಾಗಿದ್ವು ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತಹ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗ್ತೀನಿ ಬೀದರ್ ನ್ಯೂಸ್ ರೌಂಡ್ ಅಪ್ನಲ್ಲಿ.